ಇವ್ರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು, ರೇವಣ್ಣ ಅವ್ರು ಎರಡೇ ದಿನ ಬಂಧಿಸಬಹುದು. ಸರ್ ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು, ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೂ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆಗೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಕೊಟ್ಟಿಲ್ಲ. ನಾನು ಕುತ್ಕೊಳ್ರಿ, ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ನಿಮಿಷ ಇವರೇ ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಅವ್ರು ಮಾತ್ರ ಪ್ರಕರಣ ಕಡಿಮೆ, ಶ್ರೀರಾಮಚಂದ್ರರು ಅಲ್ಲ ಶ್ರೀರಾಮಚಂದ್ರರು 2 ನಿಮಿಷ ಕುತ್ಕೊಂಡು ಸ್ವಲ್ಪ ಇರ್ರಿ. ಆಯ್ತು. ಅಲ್ಲ ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲಲ್ಲ ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಮಾನ ವಾಪಸ್ ಇವರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇವರು ಮಂತ್ರಿ ದಾರಿ ತಪ್ಪಿಸಬೇಡಿ. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ ಈಗ ಸಭಾಧ್ಯಕ್ಷರೇ ಅಲ್ಲ ಅವ್ರು ಮಾತಾಡ್ತಾ ಇದ್ದಾರೆ, ನೀವು ಸಮರ್ಥಿಸಲಿಕ್ಕೆ ಹೋಗ್ಬೇಡಿ. ಬಹಳ ಅಲ್ಲ ನೀವು ನಾಯಕರು ಆಮೇಲೆ ಸಮಸ್ಯೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಅವ್ರು ಕೊಡ್ತಾ ಇಲ್ವಲ್ಲ ನಾವು ಎದ್ದಿದ್ಕೊಂಡು ಅವ್ರು ಮಾತಾಡಕತ್ತ ಒಂದ್ ಸ್ವಲ್ಪ. ಅಲ್ಲ ನೀವು ಕೂತ್ಕೊಳ್ರಿ, ಅವ್ರು ಮಾತಾಡ 2 ನಿಮಿಷ ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಈಗ ನೀವು ಕೂತ್ಕೊಳ್ಳಿ ಸರ್. ಈಗ ಈಗ ನಾನು ಈಲ್ಡ್ ಆಗಿಲ್ಲ ಅಧ್ಯಕ್ಷೆ, ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ. ಮಾತಾಡಪ್ಪ ನೀನು ಈ ಕಡೆ.